ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ನಾನು ಹಾಲಿನ ಪುಡಿಯನ್ನು ಉಪಯೋಗಿಸ್ಕೊಂಡು ಚಾಕ್ಲೇಟ್ ಪೇಡವನ್ನು ಯಾವ ರೀತಿ ಮಾಡ್ಕೊಂಡು ತೋರಿಸ್ತಾ ಇದ್ದೆ. ಈ ರೀತಿ ಹುಡಿಯಾಗಿ ಹೋದರೂ ಅದನ್ನು ಯಾವ ರೀತಿ ಸರಿ ಮಾಡ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ. ಕಾಣಿ ಸರಿ ಹುಡಿಯಾಗಿ ಹೋಯ್ತು. ಈ ಥರ ಆಗಿ ಹೋಗಿ ಫೇಲ್ಯೂರ್ ಆಯ್ತು ಅಂತ ಎಣಿಸ್ಕೊಂಬುದು ಬೇಡ. ಇದನ್ನು ಸರಿ ಮಾಡೋದು ಯಾವ ರೀತಿ ಅಂದ್ಕೊಂಡು ಈ ವಿಡಿಯೋದೊಳಗೆ ತೋರಿಸ್ತಾ ಇದ್ದೆ. ಪೇಡವನ್ನು ಮಾಡೋದಕ್ಕೆ ನಾನಿಲ್ಲಿ ಈ ಲೋಟದಲ್ಲಿ 1 ಲೋಟ ಆಪಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೆ. ಒಂದು ಅರ್ಧ ಲೋಟ ಆಪಷ್ಟು ನೀರನ್ನು ಹಾಯ್ಕೊತಾ ಇದ್ದೆ. ಅಂದರೆ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕೊಂಡ್ರೆ ಸಾಕು. ಸರಿ ಸಕ್ಕರೆ ಕರಗಿ ಒಂದು ಪಾಕವನ್ನು ಮಾಡ್ಕೊಳಕ್ಕೆ ಇದರಲ್ಲಿ ಸಕ್ಕರೆ ಎಲ್ಲ ಕರಗಿತ್ತೀಗ ಸರಿ ಕುದಿ ಬರ್ತಾ ಇತ್ತು. ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಂತೆ. ಒಂದು 2-3 ಚಮಚ ತುಪ್ಪವನ್ನು ಹಾಕೊಂಡ್ರೆ ಪೇಡ ಲಾಯ್ಕಾಯಿ ಬತ್ತು. ಹಾಲಿನ ಹುಡಿಯನ್ನು ಉಪಯೋಗಿಸೋದಲ್ದ ನಾವು. ಹಾಗಾಗಿ ಹಾಲಿನಿಂದ ಮಾಡೋದಾದರೆ ಅದರೊಳಗೆ ಕೆನೆ ಇರುತ್ತೋ, ಅದ್ರದ್ದು ಪಸೆ ಅಂಶ ಎಲ್ಲ ಇರುತ್ತೋ. ಮತ್ತು ತುಪ್ಪ ಹಾಕಂತಿಲ್ಲ. ಹಾಲಿನ ಹುಡಿಯಿಂದ ಮಾಡೋದ್ರಿಂದ ಅದರೊಳಗೆ ಪಸೆ ಅಂಶ ಅಂತ ಇರ್ತಿಲ್ಲ ಕಾಣಿ. ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ರೆ ಲಾಯ್ಕಾಯಿ ಬತ್ತು. ಮಧ್ಯೆ ಪಾಕವನ್ನು ಚೆಕ್ ಮಾಡ್ಕೊತ ಇರ್ಕು. ಇಷ್ಟಾದರೂ ಸಾಕಿದಿತ್ತು. ನಾನು ಇನ್ನೊಂದು ಚೂರು ಬೇಕನ್ಕೊಂಡು ಇನ್ನೊಂದು ಚೂರು ಹೊತ್ತು ಕುದಿಸಿದೆ. ಅದು ಸ್ವಲ್ಪ ಪಾಕ ಏರಾಯಿತು. ಕೆಲವೊಂದು ಸಲ ಹಾಗೆ ಹತ್ಕಣಿ ನಾವು ಕರೆಕ್ಟಾಗಿ ಮಾಡ್ತಾ ಇತ್ತಂತ ಎಣ್ಸ್ಕೊಂತ ಇರುತ್ತೋ, ಆದರೆ ಪಾಕ ಏರಿ ಬಿಟ್ಟಿರುತ್ತೋ ಆವಾಗ ನಮ್ಮದು ಮಾಡಿದ ಐಟಮ್ ಹಾಳಾಗಿ ಹೋಯ್ತು. ಅದನ್ನು ಸರಿ ಮಾಡೋಕೆ ನಾವು ಕಲ್ತ್ಕೊಂಡಿದ್ರೆ ಯಾವುದೇ ತಲೆ ಬಿಸಿ ಇಲ್ಲ ಕಾಣಿ. ಹಾಗಾಗಿ ಎಲ್ಲರಿಗೂ ಅದರ ಟಿಪ್ಪನ್ನು ಕೊಟ್ಟು ನಾನು ಈ ಹಾಳಾದ ಹಾಲಿನ ಹುಡಿಯ ಚಾಕ್ಲೇಟ್ ಪೇಡವನ್ನು ಸರಿ ಮಾಡೋದು ಹೆಂಗೆ ಅಂದ್ಕೊಂಡು ತೋರಿಸ್ತಾ ಇದ್ದೆ. ಈಗ ಬೆಂಕಿಯನ್ನು ಆಫ್ ಮಾಡ್ಕೊಂಡಿದ್ದೆ. ಆಫ್ ಮಾಡ್ಕೊಂಡು ಸಕ್ಕರೆ ಪಾಕಕ್ಕೆ ಹಾಲಿನ ಹುಡಿ 2 ಲೋಟ ಆಪಷ್ಟು ಹಾಕೊಂಡಿದ್ದೆ. ಹಾಗೆ ಕೋಕೋ ಪೌಡ್ರನ್ನು ಸೇರಿಸ್ಕೊಂಡಿದ್ದೆ. 2 ಲೋಟ ಹಾಲಿನ ಹುಡಿಗೆ 1 ಲೋಟ ಸಕ್ಕರೆಯನ್ನು ಹಾಕೊಂಡಿದ್ದೆ. ಒಂದು 2 ಚಮಚ ಆಪಷ್ಟು ಕೋಕೋ ಪೌಡ್ರನ್ನು ಹಾಕೊಂಡಿದ್ದೆ. ಎಲ್ಲವನ್ನು ಸರಿ ಮಾಡಿ ಮಿಕ್ಸ್ ಮಾಡ್ಕೊತ ಇದ್ದೆ. ಇದು ಕಬ್ಬಿಣದ ಪ್ಯಾನ್, ಹಾಗಾಗಿ ಒಂಚೂರು ಪಾಕ ಏರಿ ಹೋಯಿತು. ಮತ್ತು ನಾನು ಆಫ್ ಮಾಡಿದ್ರು ಅದ್ರ ಬಿಸಿಗೆ ಪಾಕ ಮತ್ತು ಗಟ್ಟಿ ಆತ ಹೋಯಿತು. ಹಾಗಾಗಿ ಹುಡಿ ಆಯಿತು. ಅದಕ್ಕೆ ಈಗ ನಾನು ಹಾಲನ್ನು ಸ್ವಲ್ಪನೇ ಸೇರಿಸ್ಕೊತ ಇದ್ದೆ. ಹಾಲನ್ನು ಸೇರಿಸೋದ್ರಿಂದ ಆ ಪಾಕದ ಹದ ಮತ್ತೆ ಪುನಃ ತಗ್ಗತ್ತು. ಏರಿ ಹೋದ ಪಾಕ ತಗ್ಗಿ ಬತ್ತು. ಹಾಕಿ ಸರಿ ಮಾಡಿ ಮಿಕ್ಸ್ ಮಾಡ್ಕೊಂಡು ಉರಿಯನ್ನು ಆನ್ ಮಾಡ್ಕೊಂಡು ಈ ರೀತಿ ಸರಿ ಮಾಡಿ ಒಂಥರ ಗಂಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಈ ಥರ ಹೊಡಿತಾ ಮುಗ್ಸ್ಕೊಂಡ್ರೆ ಸೈ. ಒಂದು 2-3 ನಿಮಿಷ ಈ ಥರ ಸರಿ ಮಾಡಿ ಮುಗ್ಸ್ಕೊಳ್ಕೊ. ಸ್ವಲ್ಪ ಮುದ್ದೆ ಪಾಕ ಬತ್ತಲ್ಲ ಅಷ್ಟರವರೆಗೆ ಮುಗ್ಸ್ಕೊಂಡ್ರೆ ಸೈ. ತುಂಬ ಜಾಸ್ತಿ ಹೊತ್ತು ಮುಗಿಸಿದ್ರು ಮತ್ತೆ ಪಾಕ ಪುನಃ ಮತ್ತೆ ಏರಿ ಹೊತ್ತು. ಹಾಗಾಗಿ ಒಂದು 4-5 ನಿಮಿಷದೊಳಗೆ ಈ ಥರ ಮುದ್ದೆ ಆತ ಬಂದ್ರ ಕೂಡಲೇ ಉರಿಯನ್ನು ಆಫ್ ಮಾಡಿ ಬೇರೆ ಪಾತ್ರಕ್ಕೆ ತೆಗೆದಿಟ್ಕೊತ ಇದ್ದೆ. ಮತ್ತು ಪುನಃ ಅದರಲ್ಲೇ ಬಿಟ್ಟರೆ ಮತ್ತು ಪಾಕ ಮತ್ತೆ ಏರಿ ಹೊತ್ತು ಅಂದ್ಕೊಂಡು ಒಂದು ಬೌಲಿಗೆ ಹಾಕಂತ ಇದ್ದೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಹಾಕಬೇಕು. ತುಂಬ ಬಿಸಿ ಇರುತ್ತೋ. ಈಗ ಇದರಿಂದ ಪೇಡ ಮಾಡೋಕ್ಕಾತಿಲ್ಲ. ಸ್ವಲ್ಪ ಕೈಗೆ ಮುಟ್ಟಕ್ಕೆ ಆತಂಬ ಹದದಲ್ಲಿ ತಣ್ಣಗಾದ್ರ ಮೇಲೆ ಕೈಗೊಂಚೂರು ತುಪ್ಪ ಸವರ್ಕೊಂಡು ತಿಕ್ಕಿ ಈ ರೀತಿ ಪೇಡದ ರೀತಿಯಲ್ಲಿ ಉಂಡೆಯನ್ನು ಕಟ್ಕೊಂಡ್ರೆ ಆಯಿತು. ಈ ಥರ ಚಪ್ಪಟೆಯಾಗಿ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ತುಂಬ ಖುಷಿ ಆಯ್ತು ಈ ಚಾಕ್ಲೇಟ್ ಪೇಡ ಯಾವ ರೀತಿ ಬಂದಿತ್ತು ಕಾಣಿ. ಇವತ್ತಿನ ಈ ಪೇಡ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿ ಆದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ. ಅಲ್ಲಿವರೆಗೂ ನಮಸ್ಕಾರ.